ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆಯಿಂದ ಕಣ್ಣಿನ ದೃಷ್ಟಿ ಹಾಳಾಗಲು ಕಾರಣವಾಗುತ್ತದೆ? ಆಪ್ಷನ್ಸ್ ಎ BP, ಬಿ ಶುಗರ್, ಸಿ ಲೋ BP, ಡಿ ಮೂರ್ಛೆ ರೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋ BP. ರಕ್ತದ ಒತ್ತಡ ಕಡಿಮೆಯಾದ ಸಂದರ್ಭದಲ್ಲಿ ನಮ್ಮ ಕಣ್ಣಿನ ದೃಷ್ಟಿಯ ಮೇಲೆ ಅದು ನಕಾರಾತ್ಮಕ ಪ್ರಭಾವ ಉಂಟು ಮಾಡುತ್ತದೆ. ರಕ್ತದ ಒತ್ತಡ ಕಡಿಮೆಯಾದಾಗ ಮೆದುಳಿಗೆ ಹೇಗೆ ರಕ್ತದ ಹರಿವು ಕಡಿಮೆಯಾಗುತ್ತದೆ, ಅದೇ ರೀತಿ ನಮ್ಮ ಕಣ್ಣುಗಳಿಗೂ ರಕ್ತ ಸಂಚಾರ ಕಡಿಮೆಯಾಗಿ ಸಮರ್ಪಕ ಪ್ರಮಾಣದಲ್ಲಿ ಸಿಗಬೇಕಾದ ಆಮ್ಲಜನಕ ಸಿಗುವುದಿಲ್ಲ. ಇದು ಕಣ್ಣಿನ ದೃಷ್ಟಿ ಹಾಳಾಗಲು ಕಾರಣವಾಗುತ್ತದೆ. ನಮ್ಮ ರಕ್ತದ ಒತ್ತಡ ಕುಸಿತ ಆದ ಸಂದರ್ಭದಲ್ಲಿ ನಮ್ಮ ಹೃದಯವು ಅದನ್ನು ನಿರ್ವಹಣೆ ಮಾಡುವ ಸಲುವಾಗಿ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸುತ್ತದೆ. ಇದು ನಮ್ಮ ಹೃದಯ ಬಡಿತದಲ್ಲಿ ವ್ಯತ್ಯಾಸ ಕಾಣಿಸುವಂತೆ ಮಾಡುತ್ತದೆ. ವ್ಯವಸ್ಥೆಯಲ್ಲೂ ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಕಡಿಮೆಯಾಗುತ್ತದೆ. ಎರಡನೇ ಪ್ರಶ್ನೆ, ಕೆಲವರಲ್ಲಿ ಬಾಯಿಯ ದುರ್ವಾಸನೆಗೆ ಕಾರಣವೇನು? ಆಪ್ಷನ್ಸ್ ಎ ಹಲ್ಲುಜ್ಜದಿರುವುದು, ಬಿ ಮಧುಮೇಹ, ಸಿ ಜೀರ್ಣಕಾರಿ ಕಾಯಿಲೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಾಯಿಯ ದುರ್ವಾಸನೆಯು ಅನೇಕ ಜನರನ್ನು ಕಾಡುವ ಸಾಮಾನ್ಯ ಸಮಸ್ಯೆಯಾಗಿದೆ. ಬಾಯಿ ದುರ್ವಾಸನೆಗೆ ಪ್ರಮುಖ ಕಾರಣ ಸರಿಯಾಗಿ ಹಲ್ಲುಜ್ಜದಿರುವುದು. ಬಾಯಿ, ಗಂಟಲು ಮತ್ತು ನಾಲಿಗೆ ಒಣಗುವುದರಿಂದಲೂ ದುರ್ವಾಸನೆ ಉಂಟಾಗುತ್ತದೆ. ಮಧುಮೇಹ, ಜೀರ್ಣಕಾರಿ ಕಾಯಿಲೆಗಳು ಮತ್ತು ಉಸಿರಾಟದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ಬಾಯಿಯ ದುರ್ವಾಸನೆಯನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಮೂರನೇ ಪ್ರಶ್ನೆ, ಹಾವಿನ ದೇಹದ ಯಾವ ಭಾಗದಲ್ಲಿ ವಿಷ ಉತ್ಪತ್ತಿಯಾಗುತ್ತದೆ? ಆಪ್ಷನ್ಸ್ ಎ ಹಲ್ಲುಗಳು, ಬಿ ತಲೆ, ಸಿ ನಾಲಿಗೆ, ಡಿ ದೇಹ. ಸರಿಯಾದ ಉತ್ತರ ಆಪ್ಷನ್ ಬಿ ತಲೆ. ಹಾವಿನ ತಲೆಯಲ್ಲಿರುವ ವಿಶೇಷ ಗ್ರಂಥಿಗಳಲ್ಲಿ ವಿಷ ಉತ್ಪತ್ತಿಯಾಗುತ್ತದೆ. ಇದು ತುಂಬಾ ಸಂಕೀರ್ಣವಾಗಿದೆ. ಈ ಮಿಶ್ರಣವು ಕೇವಲ ಒಂದು ವಸ್ತುವಲ್ಲ, ಇದು ವಿವಿಧ ಪ್ರೋಟೀನ್ಗಳು, ಕಿಣ್ವಗಳು ಮತ್ತು ಜೀವಾಣುಗಳ ಸಂಯೋಜನೆಯಾಗಿದೆ. ಪ್ರತಿಯೊಂದು ಕೂಡ ತನ್ನ ಬೇಟೆಯನ್ನು ನಿಶ್ಚಲಗೊಳಿಸುವಲ್ಲಿ ನಿರ್ದಿಷ್ಟ ಪಾತ್ರವನ್ನು ವಹಿಸುತ್ತದೆ. ಕಚ್ಚುವಿಕೆಯ ಸಮಯದಲ್ಲಿ ಹಾವು ಉತ್ಪಾದಿಸುವ ವಿಷದ ನಿಖರವಾದ ಪ್ರಮಾಣವು ಹಾವಿನ ಜಾತಿಗಳು, ಹಾವಿನ ಗಾತ್ರ ಮತ್ತು ಅದರ ಇತಿಹಾಸ ಸೇರಿದಂತೆ ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ದೀರ್ಘಕಾಲ ಹೃದಯ ಚೆನ್ನಾಗಿ ಕೆಲಸ ಮಾಡುವಂತೆ ಅನುಕೂಲ ಮಾಡಿಕೊಡುವ ಒಣ ಹಣ್ಣು ಯಾವುದು? ಆಪ್ಷನ್ಸ್ ಎ ಖರ್ಜೂರ, ಬಿ ಒಣದ್ರಾಕ್ಷಿ, ಸಿ ಬಾದಾಮಿ, ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಡಿ ಅಂಜೂರ. ನಮ್ಮ ದೇಹದಲ್ಲಿ ಟ್ರೈಗ್ಲಿಸರೈಡ್ ಅಂಶ ಕಡಿಮೆಯಾದರೆ ಅದರಿಂದ ಹೃದಯದ ತೊಂದರೆ ಇರುವುದಿಲ್ಲ. ರಕ್ತನಾಳಗಳಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಶೇಖರಣೆಯಾದರೆ ಅದರ ಮೂಲಕ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ದಾರಿಯಾಗುತ್ತದೆ. ಅಂಜೂರದ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಇರುವ ಕಾರಣ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವ ಗುಣಲಕ್ಷಣಗಳು ಇದರಲ್ಲಿ ಕಂಡುಬಂದಿದ್ದು, ದೇಹದಲ್ಲಿ ಇರುವ ಫ್ರೀ ರಾಡಿಕಲ್ ಅಂಶಗಳ ಹಾವಳಿಯನ್ನು ತಪ್ಪಿಸಿ ಹೃದಯ ರಕ್ತನಾಳಗಳನ್ನು ಸ್ವಚ್ಛ ಮಾಡುತ್ತದೆ. ಇದರಿಂದ ದೀರ್ಘಕಾಲ ಹೃದಯ ಚೆನ್ನಾಗಿ ಕೆಲಸ ಮಾಡಲು ಅನುಕೂಲವಾಗುತ್ತದೆ. ಐದನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಟೀ, ಕಾಫಿ ಕುಡಿಯುವುದರಿಂದ ಯಾವ ಸಮಸ್ಯೆ ಕಂಡುಬರುತ್ತದೆ? ಆಪ್ಷನ್ಸ್ ಎ ಅಜೀರ್ಣ, ಬಿ ನಿದ್ರಾಹೀನತೆ, ಸಿ ನಿರ್ಜಲೀಕರಣ, ಡಿ ಆಯಾಸ. ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ಜಲೀಕರಣ. ಖಾಲಿ ಹೊಟ್ಟೆಯಲ್ಲಿ ಕಾಫಿ ಅಥವಾ ಚಹಾ ಸೇವನೆ ಮಾಡುವುದರಿಂದ ದೇಹದಿಂದ ಅತಿಯಾದ ನೀರಿನ ಅಂಶ ಮೂತ್ರದ ಮೂಲಕ ಅಥವಾ ಬೆವರಿನ ಮೂಲಕ ಹೊರಹೋಗುತ್ತದೆ. ಇದರಿಂದಾಗಿ ದೇಹದಲ್ಲಿ ನಿರ್ಜಲೀಕರಣದ ಸಮಸ್ಯೆ ಕಂಡುಬರಲು ಶುರುವಾಗುತ್ತದೆ. ಹೀಗಾಗಿ ಮುಂಜಾನೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ 3-4 ಲೋಟವಾದರೂ ನೀರು ಕುಡಿಯಬೇಕು. ಅದನ್ನು ಬಿಟ್ಟು ಕಾಫಿ ಅಥವಾ ಚಹಾ ಕುಡಿದರೆ ಅಥವಾ ಇದರೊಟ್ಟಿಗೆ ಬಿಸ್ಕೆಟ್ ಅನ್ನು ಕೂಡ ಸೇವನೆ ಮಾಡಿದರೆ ಸಮಸ್ಯೆಯನ್ನು ಅನಾವಶ್ಯಕವಾಗಿ ಮೈಮೇಲೆ ಎಳೆದುಕೊಂಡಂತೆ. ಆರನೇ ಪ್ರಶ್ನೆ, ಯಾವ ದೇಶವನ್ನು ಉದಯೋನ್ಮುಖ ಸಿಂಹದ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಭೂತಾನ್, ಬಿ ಶ್ರೀಲಂಕಾ, ಸಿ ಸಿಂಗಪುರ್, ಡಿ ಥೈಲ್ಯಾಂಡ್.
ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗಪುರ್. ಸಿಂಗಾಪುರವು ಈ ಹೆಸರನ್ನು ಪಡೆದುಕೊಂಡಿದೆ ಏಕೆಂದರೆ ಸಿಂಹವು ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಆದರೆ ಉದಯ ಎಂಬ ಪದವು ದೇಶದ ತ್ವರಿತ ಬೆಳವಣಿಗೆ ಮತ್ತು ಜಾಗತಿಕ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ. ಕೆಲವೇ ದಶಕಗಳಲ್ಲಿ ಸಿಂಗಾಪುರವು ಬಲವಾದ ಆಡಳಿತ, ಮುಂದುವರಿದ ಮೂಲಸೌಕರ್ಯ ಮತ್ತು ಅಂತಾರಾಷ್ಟ್ರೀಯ ಪ್ರಭಾವದೊಂದಿಗೆ ವಿಶ್ವದರ್ಜೆಯ ಆರ್ಥಿಕತೆಯಾಗಿ ರೂಪಾಂತರಗೊಂಡಿತು. ಇದು ಉದಯಿಸುತ್ತಿರುವ ಸಿಂಹದ ಸಂಕೇತಕ್ಕೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. 7ನೇ ಪ್ರಶ್ನೆ, ರಕ್ತದ ಹರಿವನ್ನು ನಿಯಂತ್ರಿಸುವ ಶಕ್ತಿ ಯಾವ ಹಣ್ಣಿನಲ್ಲಿದೆ? ಆಪ್ಷನ್ಸ್ ಎ ದಾಳಿಂಬೆ, ಬಿ ಸೇಬು, ಸಿ ಬಾಳೆಹಣ್ಣು, ಡಿ ಸಪೋಟ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದ್ದು ಇದು ಮುಟ್ಟಿನ ಸಮಯದಲ್ಲಿ ದೇಹವು ರಕ್ತದ ಹರಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಬಾಳೆಹಣ್ಣಿನಲ್ಲಿರುವ ಹೆಚ್ಚಿನ ಫೈಬರ್ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಉತ್ತಮ ಆಯ್ಕೆಯಾಗಿದೆ. 8ನೇ ಪ್ರಶ್ನೆ, ಕೆಲವು ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ತೂಕ ಇಳಿಕೆಯಾಗಲು ಕಾರಣವೇನು? ಆಪ್ಷನ್ಸ್ ಎ ಹಾರ್ಮೋನ್ ಬಿಡುಗಡೆ, ಬಿ ಹಾರ್ಮೋನ್ ಕುಸಿತ, ಸಿ ಹಾರ್ಮೋನ್ ಏರುಪೇರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್ ಬಿಡುಗಡೆ. ಹೈಪರ್ ಥೈರಾಯ್ಡಿಸಮ್ ತೂಕ ಇಳಿಕೆಗೆ ಕಾರಣವಾಗುವ ಥೈರಾಯ್ಡ್. ಇದರಲ್ಲಿ ವ್ಯಕ್ತಿಯ ತೂಕ ಇಳಿಯಲಾರಂಭಿಸುತ್ತದೆ. ನಿಮ್ಮ ಥೈರಾಯ್ಡ್ ಗ್ರಂಥಿಯು ಅಧಿಕ ಪ್ರಮಾಣದಲ್ಲಿ ಥೈರಾಯ್ಡ್ ಹಾರ್ಮೋನ್ಗಳನ್ನು ಉತ್ಪಾದಿಸಿದಾಗ ಹೈಪರ್ ಥೈರಾಯ್ಡಿಸಮ್ ಸಂಭವಿಸುತ್ತದೆ. ಈ ಸ್ಥಿತಿಯಲ್ಲಿ ನಿಮ್ಮ ದೇಹದ ಚಯಾಪಚಯ ಕ್ರಿಯೆ ತುಂಬಾ ವೇಗವಾಗುತ್ತದೆ. ಇದರರ್ಥ ನೀವು ಸಾಮಾನ್ಯ ಅಥವಾ ಕಡಿಮೆ ಪ್ರಮಾಣದ ಆಹಾರವನ್ನು ಸೇವಿಸಿದರೂ ಸಹ ದೇಹವು ಹೆಚ್ಚಿನ ಕ್ಯಾಲೋರಿಗಳನ್ನು ಸುಡುತ್ತದೆ. ಹೈಪರ್ ಥೈರಾಯ್ಡಿಸಮ್ನಲ್ಲಿ ಗ್ರಂಥಿಯು ಹೆಚ್ಚು ಸಕ್ರಿಯವಾಗುತ್ತದೆ. ಇದು ದೇಹದ ಹಲವು ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಹಲವು ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. 9ನೇ ಪ್ರಶ್ನೆ, ಬೆತ್ತಲಾಗಿ ಸ್ನಾನ ಮಾಡುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ವರುಣದೋಷ, ಬಿ ನಕಾರಾತ್ಮಕತೆ, ಸಿ ದೈಹಿಕ ಆರೋಗ್ಯ, ಡಿ ಒತ್ತಡ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬೆತ್ತಲಾಗಿ ಸ್ನಾನ ಮಾಡುವುದರಿಂದ ದೈಹಿಕವಾಗಿ ಶುಚಿತ್ವ ಮತ್ತು ಮಾನಸಿಕ ರಿಲ್ಯಾಕ್ಸೇಷನ್ ಸಿಗುತ್ತದೆ. ಆದರೆ ಆಯುರ್ವೇದ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇದು ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಹೊಂದಿರಬಹುದು. ಬೆಳಗಿನ ಸಮಯದಲ್ಲಿ ಬೆತ್ತಲಾಗಿ ಸ್ನಾನ ಮಾಡುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ಮತ್ತು ವರುಣ ದೇವನಿಗೆ ಅಪಮಾನ ಮಾಡಿದಂತಾಗುತ್ತದೆ ಎಂಬ ನಂಬಿಕೆಯಿದೆ. ಆದರೂ ಆಧುನಿಕ ದೃಷ್ಟಿಕೋನದಿಂದ ಇಡೀ ದೇಹ ಮತ್ತು ಮನಸ್ಸನ್ನು ರಿಫ್ರೆಶ್ ಮಾಡುತ್ತದೆ, ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ ಮತ್ತು ದೈಹಿಕ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. 10ನೇ ಪ್ರಶ್ನೆ, ಯಾವ ದೇಶದಿಂದ ಕುದುರೆಗಳು ಇತರ ಖಂಡಗಳಿಗೆ ವಲಸೆ ಬಂದವು ಎನ್ನಲಾಗುತ್ತದೆ? ಆಪ್ಷನ್ಸ್ ಎ ಉತ್ತರ ಕೊರಿಯಾ, ಬಿ ನಮೀಬಿಯಾ, ಸಿ ಉತ್ತರ ಅಮೆರಿಕ, ಡಿ ನೈಜೀರಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಅಮೆರಿಕ. ಉತ್ತರ ಅಮೆರಿಕಾದಲ್ಲಿ ಕುದುರೆಗಳು ಅಳಿವಿನಂಚಿಗೆ ಬರುವ ಮೊದಲು ಇಂದಿನ ಅಲಾಸ್ಕಾ ಮತ್ತು ಸೈಬೀರಿಯಾವನ್ನು ಸಂಪರ್ಕಿಸುವ ಬೇರಿಂಗ್ ಲ್ಯಾಂಡ್ ಸೇತುವೆಯ ಮೂಲಕ ಇತರ ಖಂಡಗಳಿಗೆ ವಲಸೆ ಬಂದವು. ಅಲ್ಲಿಂದ ಅವು ಏಷ್ಯಾ, ಯುರೋಪ್ ಮತ್ತು ಉತ್ತರ ಆಫ್ರಿಕಾದಾದ್ಯಂತ ಹರಡಿ ದೀರ್ಘಕಾಲದವರೆಗೆ ಹೊಸ ಪರಿಸರಕ್ಕೆ ಹೊಂದಿಕೊಂಡವು. ಅವುಗಳ ವೇಗ, ಶಕ್ತಿ ಮತ್ತು ಹೊಂದಿಕೊಳ್ಳುವಿಕೆಯಿಂದಾಗಿ ಕುದುರೆಗಳು ಮಾನವ ಇತಿಹಾಸದಲ್ಲಿ ನಾಯಿಗಳು ಮತ್ತು ದನಗಳ ಜೊತೆಗೆ ಅತ್ಯಂತ ಪ್ರಮುಖವಾದ ಸಾಕುಪ್ರಾಣಿಗಳಲ್ಲಿ ಒಂದಾಗಿವೆ. 11ನೇ ಪ್ರಶ್ನೆ, ಯಾವ ಭಾರತೀಯ ರಾಜ್ಯವನ್ನು ಮೋಡಗಳ ವಾಸಸ್ಥಾನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ಮಿಜೋರಾಂ, ಸಿ ಕೇರಳ, ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಘಾಲಯ. ಮೇಘ ಎಂದರೆ ಮೋಡಗಳು ಮತ್ತು ಆಲಯ ಎಂದರೆ ವಾಸಸ್ಥಾನ. ಅದರ ಹೆಸರಿಗೆ ತಕ್ಕಂತೆ ರಾಜ್ಯವು ಹೆಚ್ಚಾಗಿ ದಟ್ಟವಾದ ಮಂಜು ಮತ್ತು ತೇಲುವ ಮೋಡಗಳಿಂದ ಆವೃತವಾಗಿರುತ್ತದೆ. ಅದರ ವಿಶಿಷ್ಟ ಭೌಗೋಳಿಕತೆ ಮತ್ತು ಭಾರೀ ಮಾನ್ಸೂನ್ ಮಳೆಗೆ ಹೆಸರುವಾಸಿಯಾಗಿದೆ. ಮೇಘಾಲಯದ 2 ಪಟ್ಟಣಗಳಾದ ಚಿರಾಪುಂಜಿ ಮತ್ತು ಮೌಸಿನ್ರಾಮ್ ಭೂಮಿಯ ಮೇಲಿನ ಅತ್ಯಂತ ತೇವವಾದ ಸ್ಥಳಗಳಲ್ಲಿ ಒಂದಾಗಿದೆ. ಇವು ವರ್ಷಪೂರ್ತಿ ಮಳೆಯನ್ನು ಪಡೆಯುತ್ತವೆ. ಮಳೆ ಮತ್ತು ಮೋಡಗಳ ಈ ನಿರಂತರ ಪರಸ್ಪರ ಕ್ರಿಯೆಯು ಪಾರಮಾರ್ಥಿಕ ಭಾವನೆಯನ್ನು ನೀಡುವ ಭೂದೃಶ್ಯಗಳನ್ನು ಸೃಷ್ಟಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.